ಇನ್ನು ಬೆಂಗಳೂರಿನಲ್ಲಿ ಮಳೆ ಅವಾಂತರದ ವಿಚಾರಕ್ಕೆ ಬರೋಣ. ಒಂದು ಕಡೆ ನೆರೆಯ ಸ್ಥಿತಿ, ಮತ್ತೊಂದು ಕಡೆ ಮರಗಳು ಧರೆಗುರುಳುತ್ತಾ ಇವೆ ಒಂದೊಂದಾಗಿ. ಗಿರಿನಗರದ 80 ಫೀಟ್ ರೋಡ್ನಲ್ಲಿ ಮರವೊಂದು ಧರೆಗುರುಳಿದೆ. ಕಾರಿನ ಮೇಲೆ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಇದು ಮಳೆಯ ಪರಿಣಾಮ. ಕಾರ್ನಲ್ಲಿದ್ದವರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ, ಒಬ್ಬ ವ್ಯಕ್ತಿ ಇದ್ದ ಅಂತ. ಒಂದು ಕಡೆ ಪ್ರವಾಹದ ಪರಿಸ್ಥಿತಿಯಿಂದ ಕೆಲವರು ಒದ್ದಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಓಕೆ, ಕಂಪ್ಲೀಟ್ ಆಗಿ ಬೃಹತ್ ಮರ ಒಂದು ಕಾರ್ ಮೇಲೆ ಬಿದ್ದುಬಿಟ್ಟಿದೆ. ಕಾರ್ ಪಾರ್ಕ್ ಮಾಡಿದ್ರು ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ಪಾಸ್ ಆಗ್ತಾ ಇದ್ದಿದ್ದಲ್ಲ, ಅದು ಕಾರ್ ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ ಮಾಡೋ ಸಂದರ್ಭದಲ್ಲಿ ಬೃಹತ್ ಮರ ಬಿದ್ದಿದೆ. ಆಮೇಲೆ ಅದು ಹೈ ಎಂಡ್ ಕಾರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಮಾರುತಿ ಎರ್ಟಿಗಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇವಾಗ ಗಿರಿನಗರದಲ್ಲಿ ಮರ ಧರೆಗುರುಳು ಬಿದ್ದಿರ್ತಕ್ಕಂಥದ್ದು ಯಾವಾಗ, ಏನೇನಾಗಿದೆ ಅನಾಹುತಗಳು ಅಂತ? ಅರವಿಂದ್, ಗಿರಿನಗರದ 80 ಫೀಟ್ ರೋಡಲ್ಲಿ ಸುಮಾರು 1 ಗಂಟೆ ಹಿಂದೆ ಅಷ್ಟೇ ಒಂದು ಬೃಹತ್ ಮರ ಕಾರ್ನ ಮೇಲೆ ಬಿದ್ದಿತ್ತು. ಪರಿಣಾಮ ಆ ಕಾರು ಸಂಪೂರ್ಣವಾಗಿ ಜಖಂ ಕೂಡ ಆಗಿತ್ತು. ಅದೃಷ್ಟವಶಾತ್ ಕಾರನ್ನು ಪಾರ್ಕ್ ಮಾಡಿ ಒಂದು 5-10 ನಿಮಿಷಗಳ ಅಂತರದಲ್ಲೇ ಅವರು ಬೇರೆ ಕಡೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಒಂದು ಘಟನೆ ಕೂಡ ಆಯಿತು. ಈಗ ಮತ್ತೊಂದು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಇದು ಪದ್ಮನಾಭನಗರದ 16th ಮೇನು. ಇಲ್ಲಿ ಕೂಡ ಬೃಹತ್ ಮರ ಬಿದ್ದಿದೆ. ಇದರ ಪರಿಣಾಮ ಸುಮಾರು 3ರಿಂದ 4 ಮನೆಗಳಿಗೆ ಹಾನಿಯಾಗಿದೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಈ ಒಂದು ಮರ ಕೆಳಗೆ ಬಿದ್ದಿದೆ. ಬಿದ್ದಂಥ ಸಂದರ್ಭದಲ್ಲಿ ಈಗ ಎಲೆಕ್ಟ್ರಿಕಲ್ ಪೋಲ್ ಮೇಲೆ ಕೂಡ ಇದು ಮರ ಬೀಳುತ್ತೆ. ಆ ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಕಾರ್ನ ಮೇಲೆ ಎಲೆಕ್ಟ್ರಿಕಲ್ ಪೋಲ್ ಕೂಡ ಬೀಳುತ್ತೆ. ಈ ಟೈಮಲ್ಲಿ ಕರೆಂಟ್ ಕೂಡ ಇತ್ತು, ವಿದ್ಯುತ್ ಲೈಟ್ಗಳು ಕೂಡ ಆನಲ್ಲೇ ಇದ್ದು. ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ದೊಡ್ಡ ಮಟ್ಟದ ಆತಂಕ ಕೂಡ ಇತ್ತು. ಅದಾದ ಬಳಿಕ ಆ ಮನೆಯವರ ಆತಂಕ ಕೂಡ ಹೆಚ್ಚಾಗಿತ್ತು, ಗಾಬರಿ ಆದ್ರು. ಅಲ್ಲಿಂದ ಹೊರಗಡೆ ಬರೋದಕ್ಕೂ ಕೂಡ ಒಂದಿಷ್ಟು ಹರಸಾಹಸವನ್ನ ಕೂಡ ಪಟ್ಟರು. ಅದರ ಜೊತೆಗೆ ಮನೆಗಳ ಮೇಲೆ ಕೂಡ ಇದರ ರೆಂಬೆ ಕೊಂಬೆಗಳು ಬೃಹತ್ ಆಕಾರದ್ದು ಕೂಡ ಬಿದ್ದಿದೆ. ಸೊ ಹಾಗಾಗಿ ಮನೆಯ ಕಾರಿಡಾರ್ ಪ್ರದೇಶ ಏನಿದೆಯಲ್ಲ ಅಲ್ಲಿ ಕೂಡ ಹಾನಿಯಾಗಿದೆ. ಸೊ ಅಲ್ಲಿ ಎಲ್ಲವೂ ಕೂಡ ಬಿರುಕು ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿನ ಒಂದು ಗೋಡೆ ಮಾದರಿಯಲ್ಲಿ ಕೆಳಗೆ ಬಿದ್ದಿದೆ. ಸೊ ಆ ಮನೆಯವರು ಮತ್ತೆ ಪಕ್ಕದ ಮನೆಗೂ ಕೂಡ ಹಾನಿಯಾಗಿದೆ. ಮತ್ತು ನನ್ನ ರೈಟ್ ಸೈಡಲ್ಲೂ ಕೂಡ 2 ಮನೆಗಳ ಮೇಲೆ ಕೂಡ ಬಿದ್ದಿದೆ. ಸೊ ಎಂಟ್ರೆನ್ಸ್ ಭಾಗ ಅದು. ಸೊ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಮತ್ತೊಂದು ಬಾಗಿಲ ಮೂಲಕವಾಗಿ ಇಲ್ಲಿ ಕೆಳಗಡೆ ಬಂದಿದ್ದಾರೆ. ಸೊ ನಿನ್ನೆ ಆದಂತಹ ಈ ಘಟನೆಯಿಂದ ಸುಮಾರು 3-4 ಮನೆಯವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕ ಇತ್ತು. ಯಾಕಂದರೆ ಕರೆಂಟ್ ಕೂಡ ಆನಲ್ಲೇ ಇತ್ತು. ಈ ಹಿಂದೆ ಕೂಡ ಇದೇ ಪಕ್ಕದಲ್ಲಿರುವಂತಹ ಮರ ಬಿದ್ದು ಈ ಮನೆಗೂ ಕೂಡ ಡ್ಯಾಮೇಜ್ ಆಗಿತ್ತು. ಸೊ ಅದಾದ ಬಳಿಕ ಒಂದು ಮರವನ್ನು ತೆರವು ಮಾಡುವಂಥ ಪ್ರಕ್ರಿಯೆ ಆಯಿತು. ಅದಾದ ಬಳಿಕ ರೆಂಬೆ ಕೆಂಬೆಗಳನ್ನು ಕಟ್ ಮಾಡಿದ್ರು. ಅದಾದ ಬಳಿಕ ಮತ್ತೆ ನಿನ್ನೆ ನೈಟ್ ಈ ರೀತಿಯ ಅವಾಂತರ ಆಗಿದೆ. ಸ್ಥಳೀಯರಿದ್ದಾರೆ, ಮಾತನಾಡಿಸ್ತೀನಿ. ಸರ್ ಬನ್ನಿ, ಎಷ್ಟೊತ್ತಿಗೆ ಆಯಿತು ಈ ಇನ್ಸಿಡೆಂಟು? ನಿನ್ನೆ ಸಿಚುವೇಶನ್ ಹೆಂಗಿತ್ತು? 11 ಗಂಟೆಗೆ ಎಲ್ಲ ಗಾಬರಿನಲ್ಲಿ ಎಲ್ಲ ಹೊರಗಡೆ ಬಂದರು. ಮನೇಲಿ ಇದ್ದವರೆಲ್ಲ ಒಂದು 7-8-10 ಮನೆಯವರು ಸುತ್ತ ಒಂದು 50-60 ಜನ ಸೇರಿದ್ರು ರಾತ್ರಿ 11 ಗಂಟೆನಲ್ಲಿ. ಭಾಳ ಎಲ್ಲ ಹೆದರ್ಕೊಂಡಿದ್ವಿ. ಕರೆಂಟ್ ಇತ್ತು, ಆಮೇಲೆ KEBನವ್ರು ಬಂದು ಡಿಸ್ಕನೆಕ್ಟ್ ಮಾಡಿದ್ರು ಕರೆಂಟನ್ನು. ಸರ್ ಹೇಳಿ ಸರ್. ಅದೇ ರಾತ್ರಿ 11 ಗಂಟೆಗೆ ಇಲ್ಲಿ ಹೋಗ್ತಾ ಇದ್ವಿ, ಮರ ಬಿದ್ದಾಗ ಸಿಕ್ಕಾಪಟ್ಟೆ ತುಂಬ ಸೌಂಡ್ ಆಯಿತು. ಮರ ಬಿದ್ದ ಪರಿಣಾಮ ಒಂದು 6 ಮನೆಗಳಿಗೆ ಜಖಮ್ ಆಗಿದೆ, ಯಾರು ಬರೋಕ್ಕಾಗ್ತಾಯಿಲ್ಲ. ಮರ ಬಿದ್ದ ಮೇಲೂ ಸಹ ಕೊಂಬೆ ಮುರಿದು ಕೆಳಗಡೆ ಬರ್ತಾಯಿತ್ತು. ಪುನಃ ಹಿಂದೆ ಒಂದು ಸಲ ಇಲ್ಲಿ ಬಿದ್ದಂಥ ಸಮಯದಲ್ಲಿ ಅವಾಗೂ ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ ಆದ ಸಂದರ್ಭದಲ್ಲಿ ಆ ಕೊಂಬೆ ತೆಗೆದು ಮರ ತೆಗಿಲಿಲ್ಲ. ಹೀಗೆ ಸಾಕಷ್ಟು ಮರಗಳು, ಹಳೆ ಮರಗಳಿದೆ, ಲೇಔಟ್ ಆದಾಗ ಹಾಕಿದಂಥ ನೆಟ್ಟಂಥ ಮರಗಳಿವು. ಎಲ್ಲ ಮರಗಳು ನಶಿಸಿ ಹೋಗ್ತಾ ಇದ್ದಾವೆ. ಇದರಿಂದ ಪ್ರಾಣಹಾನಿ ಆಗ್ತವೆ. ನಾವು ಭಾಳ ಸಲ ಕಂಪ್ಲೇಂಟ್ ಕೊಟ್ವಿ ಅದು ಫಾರೆಸ್ಟ್ ಇದಕ್ಕೆ BBMPಗೆ. ಆಗ ಬಂತಾರೆ, ಒಂದು ಕೊಂಬೆ ತೆಗಿತಾರೆ, ಪುನಃ ಹೋಗ್ತಾರೆ. ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಇದಾಗ್ತಾ ಇಲ್ಲ ಇಲ್ಲಿ. ಓಕೆ ಅರವಿಂದ್, ಇನ್ನೂ ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಭಾಗ ಏನಿದೆಯಲ್ಲ ಇದು ದೊಡ್ಡ ಗಾತ್ರದ್ದು ಮರ ಇದು. ಸೊ ಎಲೆಕ್ಟ್ರಿಕಲ್ ಪೋಲ್ನ ಜೊತೆಗೆ ಇದು ಮರ ಬಿದ್ದಂಥ ಪರಿಣಾಮವಾಗಿ ಇಲ್ಲಿ ಒಂದಿಷ್ಟು ಬೆಂಕಿ ಕೂಡ ಹತ್ಕೊಳ್ತಾ ಇತ್ತು. ಆದರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗಲಿಲ್ಲ ಅಥವಾ ಸಮಸ್ಯೆ ಆಗಲಿಲ್ಲ. ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಬಂದರು, ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದರು. ಆ ಬಳಿಕ ಮನೆಯಲ್ಲಿದ್ದಂಥವ್ರೆಲ್ಲರೂ ಕೂಡ ಈಗ ಬೇರೆಡೆಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಸದ್ಯ BBMPಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಭಾರಿ ಅನಾಹುತಗಳೇ ಆಗಿದೆ ಗಿರಿನಗರ ಭಾಗದಲ್ಲಿ. ಹಳೇ ಮರಗಳಿವೆಲ್ಲ, ಇದೆಲ್ಲ BBMPಯವರು ಆಗಾಗ್ಗೆ ಅಬ್ಸರ್ವ್ ಮಾಡಿ ಕಟ್ ಮಾಡಿ ಅದನ್ನೆಲ್ಲ ತೆರವುಗೊಳಿಸಬೇಕಾಗಿತ್ತು, ಮಾಡಿಲ್ಲ.